ನಾನು ಬೇರೆ ಬೇರೆ ಕ್ಷೇತ್ರಗಳ ಕಡೆಗೂ ಕೂಡ ಗಮನ ಹರಿಸಲೇಬೇಕು. ನೆಕ್ಸ್ಟ್ ಬೆಳಗಾವಿಯ ಕಡೆಗೆ ಗಮನ ಹರಿಸ್ಬಿಡೋಣ. ರಾಜ್ಕುಮಾರ್ ಅಂತ ಬೆಳಗಾವಿಯಿಂದ ಜಾಯ್ನ್ ಆಗಿದ್ದಾರೆ. ರಾಜ್ಕುಮಾರ್ ಅವರೇ, ಮಾಜಿ ಸಿಎಂ ವರ್ಸಸ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪುತ್ರ ಬೆಳಗಾವಿಯಲ್ಲಿ ಹೌ ಡಸ್ ಇಟ್ ವರ್ಕ್ ನಿಮ್ಮ ಪ್ರಕಾರ? ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಅವ್ರಿ. ಇಲ್ಲ, ಜಗದೀಶ್ ಶೆಟ್ಟರ್ ಅವ್ರಿಗೆ ಬೆಳಗಾವಿ ಜನ ಎಂದೆಂದಿಗೂ ಎಕ್ಸೆಪ್ಟ್ ಮಾಡಂಗಿಲ್ಲ. ಯಾಕಂದ್ರೆ ಇದಕ್ಕೂ ಬಹಳಷ್ಟು ಕಾರಣಗಳಿದ್ದಾವೆ. ಮುಖ್ಯವಾಗಿ ಏನು ಬೆಳಗಾವಿ ಉತ್ತರ ಕರ್ನಾಟಕದಲ್ಲಿ ಏನು ಒಂದು ಕಡೆ ಹುಬ್ಳಿ ಧಾರವಾಡ, ಒಂದು ಕಡೆ ಬೆಳಗಾವಿ, ಎರಡೂ ನಗರಗಳು ದೊಡ್ಡ ದೊಡ್ಡ ಸರ್ಕಾರದ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸ್ಗೂ ಮತ್ತು ಯೋಜನೆಗಳ ಸಂಬಂಧ ಒಂದು ಮಧ್ಯದ ಪೈಪೋಟಿ ಇದೆ. ಅದರಲ್ಲಿ ಯಾವಾಗಲೂ ಸ್ವಲ್ಪ ಬೆಳಗಾವಿಗೆ ಮಲ್ತಾ ಧೋರಣೆ ಆಗಿದೆ. ಆಮೇಲೆ ಹುಬ್ಳಿ ಧಾರವಾಡಿಗೆ ಒಂದು ಅಪ್ಪರ್ ಹ್ಯಾಂಡ್ ಇರೋ ಕಾರಣಕ್ಕಾಗಿ, ಆಮೇಲೆ ಏನು ಈ ಲಾಸ್ಟ್ ಟೈಮ್ ಏನು ಯಡಿಯೂರಪ್ಪ ಅವರು ಸರ್ಕಾರದಲ್ಲಿ ಜಗದೀಶ್ ಶೆಟ್ಟರ್ ಅವರು ಇಲ್ಲಿ ಬೆಳಗಾವಿ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಆಗಿದ್ರು. ಆದಾಗ ಬೆಳಗಾವಿ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಇದ್ರೂ ಅವರು ಎಲ್ಲ ಪ್ರಾಜೆಕ್ಟ್ಸನ್ನು ಹುಬ್ಳಿ ಧಾರವಾಡ ಹೋಗ್ತಾ ಇದ್ರು. ಅವಾಗ ಕೋವಿಡ್ ಟೈಮ್ ಇತ್ತು. ಕೋವಿಡ್ ಟೈಮ್ನಾಗ ಕೆಲವು ಏನು ಮೆಡಿಕಲ್ ಫೆಸಿಲಿಟೀಸ್ ಬರೋದನ್ನು ಅವ್ರು ಹುಬ್ಳಿ ಧಾರವಾಡ ತೊಗೊಂಡೋಗಿದಂಥ ಜನ ಬೆಳಗಾವಿ ಜನ ಮರ್ತಿಲ್ಲ. ಅದಕ್ಕೆ ಅದು ಒಂದು ವಿರೋಧ ಇದೆ. ಆಮೇಲೆ ಬೆಳಗಾವಿ ಇದು ಒಂದು ಗಂಡು ಮಟ್ಟಿನಲ್ಲ, ಇಲ್ಲಿ ಸ್ಥಳೀಯ ಲೀಡರ್ಸ್ ಸಿಕ್ಕಾಪಟ್ಟಿ ಜನ ಇದ್ದಾರೆ. ಅದಕ್ಕೆ ಜಗದೀಶ್ ಶೆಟ್ಟರ್ ಒಂದು ಚಾನ್ಸ್ ಇಲ್ಲ. ಆಮೇಲೆ ಇವತ್ತಿದೊಂದು ಸಿಚುವೇಶನ್ನಾಗ ಏನು ಒಂದು ಲಿಂಗಾಯತ್ ಕಮ್ಯುನಿಟಿ ಏನು ಸಬ್ಕಾಸ್ಟ್ ಪಾಲಿಟಿಕ್ಸ್ ಬಹಿರಂಗವಾಗಿ ಓಪನ್ ಆಗಿ ಇವತ್ತು ನೀವು ನೋಡ್ತಿರ್ಬೋದು. ರಿಸರ್ವೇಷನ್ ಸಂಬಂಧ ಏನೋ ಹೋರಾಟ ನಡೀತಾ ಇದೆ. ಇಲ್ಲಿ ಪ್ರಮುಖವಾಗಿ ಬೆಳಗಾವಿ MP ಕಾನ್ಸ್ಟಿಟ್ಯೂನ್ಸಿಲಿ ಪಂಚಮಶಾಲಿ ಲಿಂಗಾಯತರು ಜಾಸ್ತಿ ಇರೋ ಕಾರಣಕ್ಕಾಗಿ, ಆಮೇಲೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಪಂಚಮಶಾಲಿ ಮೂವ್ಮೆಂಟ್ನಾಗ ಭಾರಿ ಅಗ್ರೆಸಿವ್ ಆಗಲಿ ಒಂದು ಲೀಡ್ ತೊಗೊಂಡು ಕೆಲಸ ಮಾಡಿದ್ದಾರೆ. ಆಮೇಲೆ ಅವರು ಇಲ್ಲಿ ಲೋಕಲ್ ಇರೋ ಕಾರಣಕ್ಕಾಗಿ, ಆಮೇಲೆ ಅವರಲ್ಲಿ ಇರುವಂಥ ಈಗ ಪ್ರೆಸೆಂಟ್ ಈ ಮಿನಿಸ್ಟರ್ ಆಗೋ ಕಾರಣಕ್ಕಾಗಿ ಅವರು ಜನಸಂಪರ್ಕ ಜಾಸ್ತಿ ಇದೆ. ಹಿಂಗಾಗಿ ದೇ ಡೆಫಿನೆಟ್ಲಿ ಮೃಣಾಲ್ ಹೆಬ್ಬಾಳ್ಕರ್ ವಿಲ್ ಹ್ಯಾವ್ ಅನ್ ಅಪ್ಪರ್ ಹ್ಯಾಂಡ್. ಬೆಳಗಾವಿ ಬಿಜೆಪಿಯ ಭದ್ರಕೋಟೆಗಳಲ್ಲಿ ಒಂದು ಸುರೇಶ್ ಅಂಗಡಿ ನಿಂತ್ಕೊಂಡಿದ್ರು. ಅನ್ಫಾರ್ಚುನೇಟ್ ಡೆತ್ ಆಯಿತು. ಅವರ ಧರ್ಮಪತ್ನಿಗೆ ಅವಕಾಶವನ್ನು ಮಾಡಿಕೊಟ್ರು. ಬಟ್ ಐ ರಿಮೆಂಬರ್, ಬಹಳ ಸ್ಪಷ್ಟವಾಗಿ ನೆನಪಿದೆ, ಅದು ಉಪಚುನಾವಣೆ ಆದ ಸಂದರ್ಭದಲ್ಲಿ ತುಂಬಾ ದೊಡ್ಡ ಲೀಡ್ನಿಂದ ಮಂಗಳ ಅಂಗಡಿ ಅವರೇನು ಗೆಲ್ಲಿಲ್ಲ. ಲೀಡ್ ವಾಸ್ ಲಿಟಲ್, ವೆರಿ ವೆರಿ ಲಿಟಲ್. ಲೀಡ್ ತುಂಬಾ ಕಡಿಮೆನೇ ಇತ್ತು, ನಾನು ಒಪ್ಕೊಳ್ತೀನಿ ಅದನ್ನ. ಆದರೆ ಮೃಣಾಲ್ ಹೆಬ್ಬಾಳ್ಕರ್ ಈಸ್ ರಿಲೇಟಿವ್ಲಿ ನ್ಯೂ ಟು ಎಲೆಕ್ಟೋರಲ್ ಪಾಲಿಟಿಕ್ಸ್. ಐ ಬಿಲೀವ್ ಈಸ್ ಕಂಪ್ಲೀಟ್ಲಿ ನ್ಯೂ ಟು ಎಲೆಕ್ಟೋರಲ್ ಪಾಲಿಟಿಕ್ಸ್. ಲಕ್ಷ್ಮೀ ಹೆಬ್ಬಾಳ್ಕರ್ ಪುತ್ರ ಅನ್ನುವ ಒಂದು ಬ್ಯಾಡ್ಜ್ ಇರ್ಬೋದು, ಬಟ್ ಹೇಗೆ ಫೇಸ್ ಮಾಡ್ತಾರೆ ಅನ್ಸುತ್ತೆ ನಿಮ್ಗೆ ಅದನ್ನು? ಇಲ್ಲ, ಬಟ್ ಇಫ್ ಯು ಗೋ ಟು ಸಿ ಮೃಣಾಲ್ ಹೆಬ್ಬಾಳ್ಕರ್, as far as I am in the media, so I am seen locally last 2-3 years he is very active in ಬೆಳಗಾವಿ ಗ್ರಾಮೀಣ ಮತಕ್ಷೇತ್ರನಾಗ. ಅವ್ರ ತಾಯಿಯವ್ರ ಜವಾಬ್ದಾರಿ ತಗೊಂಡು ಅವ್ರ ತಾಯಿಯವ್ರು ಇಲ್ದಾಗ ಕ್ಷೇತ್ರದ ಜನಕ್ಕೆ ಭೇಟಿ ಆಗೋದು, ಅವ್ರ ಸಮಸ್ಯೆಗಳು ಬಗೆಹರಿಸೋದು, ಇಂಥೆಲ್ಲ ಆಕ್ಟಿವಿಟೀಸ್ ಅವರು ಇನ್ವಾಲ್ವ್ ಇದ್ದಾರೆ. ಈಸ್ ನಾಟ್ ಕಂಪ್ಲೀಟ್ಲಿ ನ್ಯೂ. ಜನಸಂಪರ್ಕ ಅವ್ರಿಗೆ ಟಚ್ ಇದೆ ಅವ್ರಿಗೆ. ಓಕೆ ಬಟ್ ಅದೊಂದೇ ವರ್ಕ್ ಆಗ್ಬಿಡುತ್ತೆ ಅನ್ಸುತ್ತಾ? ಮೋದಿ ಫ್ಯಾಕ್ಟರ್ ಇದೆ, ಬೇರೆ ಬೇರೆ ಟ್ರೆಂಡ್ಗಳಿದೆ, ಬೇರೆ ಬೇರೆ ನೆರೇಟಿವ್ ಇದೆ, ಹಿಂದುತ್ವ ಇದೆ, ಮರಾಠಿ ವೋಟ್ಗಳಿದಾವೆ ಬೆಳಗಾವಿಯಲ್ಲಿ. ಅಲ್ಲ, ಮರಾಠಿ ವೋಟ್ಗಳಿದಾವೆ. ಮರಾಠಿ ವೋಟ್ಗಳು ಲಾಸ್ಟ್ ಟೈಮ್ ಯಾವ ರೀತಿ ಬಿಜೆಪಿ ಕೈ ಕೊಟ್ಟಿದ್ದಾರೆ ಅಂತ ಅದು ಒಂದು ಇದು ಬೈ ಎಲೆಕ್ಷನ್ ಆಗಿ ಯಾವ ರೀತಿ ಬಿಜೆಪಿಗೆ ವೋಟ್ ಬರಬೇಕಾಗಿತ್ತು, ಬರಲಿಲ್ಲ. ಬಿಕಾಸ್ ಅವೆಲ್ಲ ವೋಟು MESಗೆ ಹೋಯಿತು. ಓಕೆ, ಅದು ಕಂಪ್ಲೀಟ್ಲಿ ಒನ್ ಸೈಡ್ ಬಿಜೆಪಿಗೆ ಬರುತ್ತೆ ಆ ಮಾತು ಸುಳ್ರಿ. ಆಮೇಲೆ ಒಂದು ನಿಮ್ಗೆ ಹೇಳ್ತೀನಿ, ಇದು ಒಂದು ಮೂಮೆಂಟ್ ಜಗದೀಶ್ ಶೆಟ್ಟರ್ ಅವರು ಬಂದ ಕೂಡಲೇ ಅಟ್ಲೀಸ್ಟ್ ಇದು ಬೆಳಗಾವಿ ಗ್ರಾಮೀಣ ಮತಕ್ಷೇತ್ರ ಆಗಿರುವಂಥ ಮರಾಠಿ ಭಾಷಿಕರು ಅವ್ರು ಈಗಾಗಲೇ ಮೃಣಾಲ್ ಹೆಬ್ಬಾಳ್ಕರ್ ಬಗ್ಗೆ ಅವ್ರಿಗೆ ಒಂದು ಐಡಿಯಾ ಇದೆ, ಅವರು ಟಚ್ನಾಗಿದ್ದಾರೆ. ಅದೇ ಜಗದೀಶ್ ಶೆಟ್ಟರ್ ಅವರು ಕಂಪ್ಲೀಟ್ಲಿ ಒಂದು ಇಲ್ ಬಿ ಏಲಿಯನೇಟೆಡ್, ಅವರು ಕಂಪ್ಲೀಟ್ಲಿ ಅವ್ರಿಗೆ ಹೊರಗಿನವರಾಗ್ತಾರೆ. ಜನ ಅವ್ರು ಎಕ್ಸೆಪ್ಟ್ ಮಾಡಂಗಿಲ್ಲ. ಓಕೆ, ಮಾತಾಡ್ತೀನಿ ನಿಮ್ಮನ್ನು. ಮತ್ತೆ ನಾನು ಜಿತೇಂದ್ರ ಕುಂದೇಶ್ವರ್ ಅವ್ರು ಹೋಗ್ತೀನಿ. ಜಿತೇಂದ್ರ ಸರ್, ಇಲ್ಲಿ ಸೋಲ್ಜರ್ ವರ್ಸಸ್ ಲಾಯರ್ ಅನ್ನುವ ಈ ರಣಕಣದಲ್ಲಿ ದಕ್ಷಿಣ ಕನ್ನಡದಲ್ಲಿ ಮಂಗಳೂರಿನಲ್ಲಿ ಬಿಜೆಪಿಯದ್ದೇ ಅಪ್ಪರ್ ಹ್ಯಾಂಡು ಬೇರೆ ಬೇರೆ ಟ್ರೆಂಡ್ಗಳಿಂದ, ಬೇರೆ ಬೇರೆ ನೆರೇಟಿವ್ಸ್ ಇಂದ ಆಗಬಹುದಾ? ಅಥವಾ ಇಲ್ಲ ಪದ್ಮರಾಜ್ ಬಹಳ ಒಳ್ಳೆ ವ್ಯಕ್ತಿತ್ವ ಅನ್ನುವ ಕಾರಣಕ್ಕಾಗಿ ಒಂದಿಷ್ಟು ಒಳ್ಳೆ ಫ್ಯಾಕ್ಟರ್ಸ್ಗಳು ಅವರ ಪರವಾಗಿ ವರ್ಕೌಟ್ ಆಗಬಹುದಾ? ಇಲ್ಲ ನಮಗೆ ನಳಿನ್ ಕುಮಾರ್ ಕಟೀಲ್ ಅವರೇ ಬೇಕಿತ್ತು ಅನ್ನುವ ಒಂದು ವರ್ಗನೂ ಇದೆ, ಅವರು ಒಂದು ಸ್ವಲ್ಪ ಆಂಟಿ ಆಗಬಹುದಾ? ಏನ್ ಪರಿಸ್ಥಿತಿ ಇದೆ ದಕ್ಷಿಣ ಕನ್ನಡದಲ್ಲಿ ಸದ್ಯಕ್ಕೆ?
ದಕ್ಷಿಣ ಕನ್ನಡದಲ್ಲಿ ಯಾವತ್ತೂ ಕೂಡ ಹಿಂದುತ್ವದ ಪ್ರಯೋಗಶಾಲೆ ಅಂತಲೇ ಹೆಸರು ಪಡೆದಿದೆ. ಕಳೆದ ಸತತ 8 ಲೋಕಸಭಾ ಕ್ಷೇತ್ರಗಳ ಚುನಾವಣೆಗಳಲ್ಲೂ ಕೂಡ ಬಿಜೆಪಿ ಜಯಭೇರಿಯನ್ನ ಬಾರಿಸ್ತಾ ಇದೆ ಸತತವಾಗಿ. ಕಳೆದ ಬಾರಿಯ ಮತಗಳ ಅಂತರ ಅಂತೂ 2,74,600 ಚಿಲ್ಲರೆ ಅಷ್ಟು ಮತಗಳನ್ನ ಅಂತರದಿಂದ ಗೆದ್ದಿದ್ದಾರೆ ನಳಿನ್ ಕುಮಾರ್ ಕಟೀಲ್ ಅವರು. ಹಾಗಾಗಿ ಇದು ಹಿಂದುತ್ವ ಮತ್ತೆ ಒಂದು ಮೋದಿ ಕೇಂದ್ರದ ಇಶ್ಯೂಗಳ ಬಗ್ಗೆ ಹೆಚ್ಚಾಗಿ ಈ ಭಾಗದ ಜನರು ಚರ್ಚೆ ಮಾಡ್ತಾರೆ. ಯಾಕಂತ ಹೇಳಿದ್ರೆ ಒಂದು ಸಣ್ಣ ಉದಾಹರಣೆ ಹೇಳುವುದಾದ್ರೆ 2013ರಲ್ಲಿ ಇಲ್ಲಿ ಕಾಂಗ್ರೆಸ್ ಬಿಜೆಪಿ ಕೇವಲ 1 ಕ್ಷೇತ್ರಗಳನ್ನು ಗೆದ್ದು ಉಳಿದ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ ಏನು ಕಾಂಗ್ರೆಸ್ ಜಯಬೇರಿಯನ್ನು ಬಾಧಿಸಿದ್ದು. ಆದರೆ 2014 ಅಂದ್ರೆ ಆ ಮತಗಳ ಅಂತರ 75,000 ಹೆಚ್ಚಿತ್ತು ವಿಧಾನಸಭಾ ಎಲ್ಲ 7 ಕ್ಷೇತ್ರಗಳನ್ನು ಸೇರಿಸಿದ್ರೆ. ಆದರೆ 2014ಕ್ಕೆ ಬರುವಾಗ 1,44,000 ಮತಗಳ ಅಂತರದಿಂದ ಬಿಜೆಪಿ ಒಂದೇ ವರ್ಷದಲ್ಲಿ ಹೊಡೆದು ಮುಂದೆ ಬಂದಿದೆ. ಅಂದ್ರೆ ಲೋಕಸಭಾ ಕ್ಷೇತ್ರದ ಚುನಾವಣೆ ಅಂದ್ರೆ ಇಲ್ಲಿ ಒಂದು ವಿಭಿನ್ನವಾಗಿ ಆಲೋಚನೆಯನ್ನು ಮಾಡ್ತಾರೆ. ಹಾಗಾಗಿ ಒಂದು ಹಂತದಲ್ಲಿ ಬಿಜೆಪಿಗೆ ಆ ಸಾಂಪ್ರದಾಯಿಕ ಆ ರೀತಿಯಾದಂತಹ ವೋಟುಗಳ ಒಂದು ದೊಡ್ಡ ಬಲ್ಕ್ ರಾಶಿ ಇದೆ. ಈ ಬಾರಿ ಸ್ವಚ್ಛ ವ್ಯಕ್ತಿತ್ವ ಅಂತ ನೀವು ಹೇಳಿದ್ದಕ್ಕೆ ಒಂದು ಮಾತು, ಬಿಜೆಪಿಯಿಂದ ಸ್ಪರ್ಧೆ ಮಾಡಿದಂತಹ ಬ್ರಿಜೇಶ್ ಚೌಟ ಅವರದ್ದು ಸ್ವಚ್ಛ ವ್ಯಕ್ತಿತ್ವ, ಅವರದ್ದು ಒಂದು ದೇಶಕ್ಕಾಗಿ ಸೇವೆ ಮಾಡಿದಂತಹ ಒಬ್ಬ ಯೋಧ, ಆ ಒಂದು ಅವರಿಗೆ ಕೆಟಗರಿ ಪ್ಲಸ್ ಆಗ್ತದೆ. ಈ ಕಡೆಯಿಂದ ಪದ್ಮರಾಜ್ ಕೂಡ ಈ ಬಾರಿ ಒಂದು ಕಾಂಗ್ರೆಸ್ನಲ್ಲಿ ಒಂದು ಒಳ್ಳೆಯ ಸ್ವಚ್ಛ ವ್ಯಕ್ತಿತ್ವ ಅಥವಾ ಸುರತ್ ಭ್ರೂಪಿ ಕೂಡ. ಅದಾದ್ಮೇಲೆ ಧಾರ್ಮಿಕ ಕ್ಷೇತ್ರದ ಹಿನ್ನೆಲೆ ಈ ಭಾಗದಲ್ಲಿ ಜನರಿಗೆ ಒಂದು ಸ್ವಲ್ಪ ಧಾರ್ಮಿಕ ಕ್ಷೇತ್ರಗಳ ಮೇಲೆ ಭಯಭಕ್ತಿ ಹೆಚ್ಚಿರುವುದರಿಂದ ಕುದ್ರೋಳಿ ಕ್ಷೇತ್ರದ ಕೋಶಾಧಿಕಾರಿಯವರು ಆಗಿರುವಂತಹ ಪದ್ಮರಾಜ ಅವರು ಜನಾರ್ದನ ಪೂಜಾರಿಯವರ ಶಿಷ್ಯ, ಪಟ್ಟ ಶಿಷ್ಯ. ಹಾಗಾಗಿ ಅದರ ಜೊತೆಯಲ್ಲಿ ವಕೀಲರು ಕೂಡ, ಆಮೇಲೆ ಎಲ್ಲ ಧರ್ಮಗಳ ಜೊತೆ, ಎಲ್ಲ ಜಾತಿಗಳ ಜೊತೆ ಒಂದು ಸಂವಹನ, ಇವನ್ ಮಾಧ್ಯಮಗಳ ಜೊತೆ ಎಲ್ಲ ಜೊತೆಯೂ ಕೂಡ ಒಂದು ಒಳ್ಳೆಯ ಸೌಹಾರ್ದ ಅಥವಾ ಒಂದು ಸ್ನೇಹಮಯ ಸಂಬಂಧವನ್ನ ಹೊಂದಿದ್ದಾರೆ. ಅದು ಅಲ್ಲದೆ ಈ ಬಾರಿ ಅಂದ್ರೆ ಕಳೆದ ಬಾರಿಯೂ ಬಂದಂತಹ ಬಿಲ್ಲ ಬಂಟವರ ಕೂಗು ಅಥವಾ ಬಿಲ್ಲವರಿಗೆ ಏನು ಟಿಕೆಟ್ಗಳು ಸಿಗ್ತಾ ಇಲ್ಲ ಎನ್ನುವಂತಹ ಒಂದು ಕೂಗು ಬಂದಾಗ ಈ ಬಾರಿ ಪದ್ಮರಾಜ್ ಅವರು ಬಿಲ್ಲವರು ಕೂಡ ಆಗಿರುವುದರಿಂದ ಅವರೇನು ಅದನ್ನು ಓಪನ್ ಆಗಿ ಏನು ಹೇಳ್ಕೊಳ್ಳೋದಿಲ್ಲ, ಬಟ್ ಒಳಗೆ ಅಂಡರ್ ಕರೆಂಟ್ ಇರೋದ್ರಿಂದ ಇದೆಲ್ಲ ಪ್ಲಸ್ ಪಾಯಿಂಟ್ಗಳು ಪದ್ಮರಾಜ್ ಅವರಿಗಿದ್ರೂ ಕೂಡ ಈ ಕಡೆಯೂ ಕೂಡ ಸ್ವಚ್ಛ ಒಂದು ವ್ಯಕ್ತಿತ್ವದ ಟ್ರಂಪ್ ಕಾರ್ಡ್ ಅಥವಾ ಬ್ರಿಜೇಶ್ ಚೌಟ ಇರುವುದರಿಂದ ಮತ್ತೆ ಕಳೆದ ಬಾರಿಯಿಂದ ಆರಂಭವಾದಂತಹ ನಳಿನ್ ಕುಮಾರ್ ಕಟೀಲ್ ಅವರ ವಿರುದ್ಧ ಒಂದು ಸಣ್ಣ ಮಟ್ಟಿನ ಬಂಡಾಯ ಅದು ಕಳೆದ ವಿಧಾನಸಭೆಯಲ್ಲಿ ದೊಡ್ಡದಾಗಿ, ಅದಾದ ಬಳಿಕ ಅವರಿಗೆ ಟಿಕೆಟ್ ಸಿಗದೇ ಇರುವಷ್ಟು ಅದು ಬೆಳೆದು ಹೋಗಿರುವುದರಿಂದ ಅದರಲ್ಲಿ ಅರುಣ್ ಕುಮಾರ್ ಪುತ್ತಿಲ ಪಕ್ಷೇತರರು ಪುತ್ತೂರು ವಿಧಾನಸಭಾ ಕಳೆದ ಬಾರಿಯ ಚುನಾವಣೆಯಲ್ಲಿ ಸ್ಪರ್ಧಿಸಿ ಬಿಜೆಪಿಯನ್ನು 3ನೇ ಸ್ಥಾನಕ್ಕೆ ತಳ್ಳಿ 60,000 ಮತಗಳನ್ನು ಪಡೆದು 2ನೇ ಸ್ಥಾನದಲ್ಲಿ ತೃಪ್ತಿ ಪಟ್ಟುಕೊಂಡು ಕಾಂಗ್ರೆಸ್ ಗೆಲುವಿಗೆ ಕಾರಣ ಆಯಿತು. ಮತ್ತೆ ಈ ಭಾಗದಲ್ಲಿ ಸತ್ಯಜಿತ್ ಸುರತ್ಕಲ್ ಅವರು ಬಿಲ್ಲವ ಜಾತಿಯವರು ಸೇರಿದವರು, ಅವರು ಕೂಡ ಈ ಬಾರಿ ಒಂದು ಟಿಕೆಟ್ ಆಕಾಂಕ್ಷಿಯಾಗಿದ್ದರು. ಹೀಗೆಲ್ಲ ಇತ್ತು. ಆ ಕಾರಣಕ್ಕಾಗಿ ನಳಿನ್ ಕುಮಾರ್ ಕಟೀಲ್ ಅವರಿಗೆ ಟಿಕೆಟ್ ತಪ್ಪಿತು. ಹಾಗಾಗಿ ಅವರೆಲ್ಲರೂ ಈಗ ಸುಮ್ಮನೆ ಕೂತಿದ್ದಾರೆ. ಆ ಬಂಡಾಯ ಯಾವುದು ಕಾಣ್ತಾ ಇಲ್ಲ. ಅಥವಾ ನಳಿನ್ ಕುಮಾರ್ ಕಟೀಲ್ ಯಾವತ್ತು ಕೂಡ ತಮ್ಮ ಒಂದು ವ್ಯಕ್ತಿತ್ವವನ್ನು ತಮ್ಮ ಹಿಂಬಾಲಕರನ್ನ ಮಾಡುವಷ್ಟು ಅಥವಾ ಒಂದು ಬೆಂಬಲಿಗರನ್ನ ಕಟ್ಟುವಷ್ಟು ಮಾಡಲಿಲ್ಲ. ಅವರು ಸ್ವಯಂ ಸೇವಕನಾಗಿ, ಅವರು ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಇದ್ರು. ಅವರ ಹಿಂದೆ ಒಂದು ದೊಡ್ಡ ಮತಗಳ ಶಕ್ತಿ ಇದೆ ಅಂತ ಇಲ್ಲ. ಅವರು ಕೇವಲ ಪಕ್ಷಕ್ಕಾಗಿ, ಸಂಘಕ್ಕಾಗಿ ದುಡಿಯೋದ್ರಿಂದ ಆ ಒಂದು ಬಂಡಾಯ ಕೂಡ ಇಲ್ಲ. ಆದರೆ ಹೊಸ ಮುಖಗಳಾಗಿರುವುದರಿಂದ ಒಂದು ರೀತಿಯಲ್ಲಿ ಒಂದು ಸ್ಪರ್ಧೆ ಮಾತ್ರ ಒಂದು ಖುಷಿಯನ್ನು ಕೊಟ್ಟಿದೆ, ಕುತೂಹಲವನ್ನು ಮೂಡಿಸಿದೆ. ಓಕೆ, ಯಡ್ರಾಮಿ ಸರ್, ಕಲಬುರಗಿಯಿಂದಾನೇ ಈ ಸಲ ನರೇಂದ್ರ ಮೋದಿ ಅವರು ತಮ್ಮ ಚುನಾವಣಾ ಪ್ರಚಾರವನ್ನ ಕರ್ನಾಟಕದಲ್ಲಿ ಶುರು ಮಾಡಿಕೊಂಡ್ರು. ಬಹಳ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಆಯಿತು. ಸಾವಿರಾರು ಜನ ಬಂದಿದ್ರು. ಧೀರೋದ್ಧಾತವಾಗಿ ಭಾಷಣಗಳು ಎಲ್ಲವೂ ಕೂಡ ಹರಿದು ಬಂತು. ಈಗ ಕಲಬುರಗಿಯಿಂದಾನೇ ಅವರು ಪ್ರಚಾರ ಶುರು ಮಾಡಿಕೊಂಡಿದ್ದರ ಉದ್ದೇಶ ನಿಮಗೆ ಬಹಳ ಸ್ಪಷ್ಟವಾಗಿ ಗೊತ್ತಿದೆ, ನಾನೇನು ಮತ್ತೆ ತಿಳಿಸಿ ಹೇಳಬೇಕಾಗಿಲ್ಲ. ಬಟ್ ಹೌ ಇಸ್ ಇಟ್ ಫಾರ್ ಬಿಜೆಪಿ ಇನ್ ಕಲಬುರಗಿ ಮತ್ತು ನಮ್ಮ ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ಬಹಳ ಮುಖ್ಯವಾಗಿ? ಮೋದಿಯವರು ಮೊನ್ನೆ 16ನೇ ತಾರೀಕು ಅಂದರೆ ಎಲೆಕ್ಷನ್ 16ನೇ ತಾರೀಕು ಚುನಾವಣೆ ಘೋಷಣೆ ಆಗೋ ದಿನಾನೇ ಕಲಬುರಗಿಯಿಂದ ಅವರು ರಣಕಳೆ ಮುಗಿಸಿದ್ದು ಇಡೀ ಗೊತ್ತಿರುತ್ತೆ ವಿಷಯ. ಆದರೆ ಅವತ್ತು ಹೆಚ್ಚು ಕಡಿಮೆ ಇಡೀ ಕಲ್ಯಾಣ ಕರ್ನಾಟಕದ ಮೇಲೆ ಮೋದಿಯವರು ಪ್ರಭಾವ ಸಹಜವಾಗಿ ಆಗೋದ್ರ ಜೊತೆಗೆ ಒಂದು ಅಂತಂದರೆ ಮೂಲವಾಗಿ ಇಲ್ಲಿ ಅವತ್ತು ಕಾಂಗ್ರೆಸ್ಸಿನ ಅಭ್ಯರ್ಥಿ ಯಾರು ಅನ್ನೋದು ಅವತ್ತು ಅಂತಿಮ ಆಗಿರಲಿಲ್ಲ.
ಅಂದರೆ ಒಂದು ಹಂತದಲ್ಲಿ ಅವತ್ತು ಮೋದಿಯವ್ರ ತಲೆಯಲ್ಲಿ ಖರ್ಗೆ ಅವರೇ AICC ಅಧ್ಯಕ್ಷ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಕಣಕ್ಕಿಳಿಬಹುದು ಅಂತ ಒಂದು ಎಲ್ಲೋ ಆಲೋಚನೆ ಇರ್ಬೋದು. ಆದರೆ ಇವತ್ತು ಅವೆಲ್ಲ ಲೆಕ್ಕಾಚಾರ ಬದಿಗಿರಿಸಿ ಏನಾಯಿತು ಅಂತಂದರೆ ಅಲ್ಲಿ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರ ಅಳಿಯ ರಾಧಾಕೃಷ್ಣ ಅವರು ಇವತ್ತು ಕಣಕ್ಕಿಳಿದ್ದಾರೆ, ಅವ್ರನ್ನ ಅಧಿಕೃತವಾಗಿ ಕಣಕ್ಕಿಳಿದ್ದಾರೆ. ಹೀಗಾಗಿ ಇಡೀ ಕಲ್ಯಾಣ ಕರ್ನಾಟಕದ ಇದು ಒಂದು BJPಗೆ ಪ್ರತಿಷ್ಠೆ, ಒಂದು ಕಡೆ ಮಲ್ಲಿಕಾರ್ಜುನ್ ಖರ್ಗೆ ಪ್ರತಿಷ್ಠೆ. ಕಾಂಗ್ರೆಸ್ ಮತ್ತು BJP ಪಾಲಿಗೆ ಇದು ಒಂಥರ ಪ್ರತಿಷ್ಠೆಯ ಕ್ಷೇತ್ರ ಅಂತ ಆದರೂ ಪರಿಗಣಿಸ್ಬೋದು. ಹೀಗಾಗಿ ಮೋದಿಯವರು ಕಲಬುರಗಿಯಿಂದ ಪ್ರಚಾರ ಮಾಡುವ ಮೂಲಕ ಹೆಚ್ಚು ಕಡಿಮೆ ಈ ಭಾಗದಲ್ಲಿ ಹೋದ ಸಲ ಏನು ನಾವು ಮಲ್ಲಿಕಾರ್ಜುನ ಖರ್ಗೆನ ಸೋಲಿಸಿದ್ರು, ಆ ಸೋಲಿಸಿದ್ದನ್ನು ಮತ್ತೆ ಅವರ ಅಳಿಯನನ್ನು ಸೋಲಿಸಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಆ ಪ್ಲ್ಯಾನನ್ನು ಮಾಡಿಕೊಂಡು ಈಗಾಗಲೇ ಆ ನಿಟ್ಟಿನಲ್ಲಿ ಕೆಲಸಗಾರ. ಆದರೆ BJP ಹೋದ ಸಲ ನನ್ನ ಮಾವನ ಸೋಲನ್ನು ಸೇಡು ತೀರಿಸ್ಕೋಬೇಕಂತ ಇವತ್ತು ರಾಧಾಕೃಷ್ಣ ಅವರು ಒಂದು ಹಂತದಲ್ಲಿ ಅವರು ಗುಪ್ತಗಾಮಿನಿಯಂತೆ ಕಾಂಗ್ರೆಸ್ನ ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ. ಅಂತಂದರೆ ಕಾಂಗ್ರೆಸ್ಸಿನಲ್ಲಿ ಹೆಚ್ಚು ಕಡಿಮೆ ಅವ್ರು ಏನಿತ್ತು ಅಂದರೆ ದೊಡ್ಡ ಖರ್ಗೆ ಅಂದರೆ ಮಲ್ಲಿಕಾರ್ಜುನ್ ಖರ್ಗೆ ಕಣಕ್ಕಿಳಿತಾರೆ, ಇಲ್ಲ ಅಂದರೆ ಪ್ರಿಯಾಂಕ್ ಖರ್ಗೆ ಕಣಕ್ಕಿಳಿತಾರೆ ಅಂತಲೂ ಮಾತಿತ್ತು. ಆದರೆ ಈಗ ತಾನೇ ಚರ್ಚೆ ಆದಂತೆ ಸಚಿವರು ಯಾರು ಕಣಕ್ಕಿಳಿಲಿಕ್ಕೆ ಹಿಂದೆ ಮುಂದೆ ನೋಡಿದ ಪರಿಣಾಮವಾಗಿ ಇವತ್ತು ಸಹಜವಾಗಿಯೇ ರಾಧಾಕೃಷ್ಣ ಅವ್ರನ್ನ ಕರ್ಕೊಂಡ್ಬಂದು ಎಲೆಕ್ಷನ್ಗೆ. ರಾಧಾಕೃಷ್ಣ ಅವರು ಈ ಎಲೆಕ್ಷನ್ಗೆ ಹೊಸ ವ್ಯಕ್ತಿ, ಅಂದರೆ ಅವ್ರು ಸಾರ್ವಜನಿಕ ಜೀವನದಲ್ಲಿ ಎಲೆಕ್ಷನ್ನ ಫೇಸ್ ಮಾಡ್ತಾ ಇರೋದು ಇದು ಮೊದಲನೇ ಸಲ. ಅದು ಎರಡನೇ ಕಡೆದೆ ಈ ಮಲ್ಲಿಕಾರ್ಜುನ್ ಖರ್ಗೆ ಅವರು ಚುನಾವಣೆಗೆ ನಿಲ್ಲದ ಮೊದಲನೇ ಚುನಾವಣೆ ಸಹ ಇದು ಹೌದು. ಹೀಗಾಗಿ ಇಲ್ಲಿ ಈ ಎಲೆಕ್ಷನನ್ನು ಸಂಪೂರ್ಣವಾಗಿ ಜವಾಬ್ದಾರಿಯನ್ನು ತಗೊಂಡು ಮಾಡತಕ್ಕಂಥವ್ರು ಯಾರು ಅಂತಂದರೆ ಇಡೀ ಕಲಬುರಗಿ ಜಿಲ್ಲೆಯ ಎಲ್ಲ ಕಾಂಗ್ರೆಸ್ ಶಾಸಕರು ಮೊನ್ನೆ ಮನವಿ ಕೊಟ್ಟು ರಾಧಾಕೃಷ್ಣ ಅವರಿಗೆ ಟಿಕೆಟ್ ಕೊಡಬೇಕು ಅನ್ನೋದನ್ನು ಒಂದು ಫೋರ್ಸ್ ತಂದಿದ್ದರು. ಹೀಗಾಗಿ ಸಹಜವಾಗಿಯೇ ಹೈಕಮಾಂಡ್ ಅಂದರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಸಹಜವಾಗಿಯೇ ಅವರ ಅಳಿಯನ ಹೆಸರನ್ನು ಅವರು ಘೋಷಣೆ ಮಾಡುವಂಥ ಪರಿಸ್ಥಿತಿ ಬಂತು. ಈಗ ರಾಧಾಕೃಷ್ಣ ಅವರು ಸಹ ಓಡಾಟವನ್ನು ಆರಂಭಿಸಿದ ಕ್ಷೇತ್ರದಲ್ಲಿ. ಈಗ ಮುಖ್ಯವಾಗಿ ಏನಂತಂದರೆ ಅವ್ರನ್ನ ಗೆಲ್ಲಿಸ್ಕೊಂಡು ಬರುವಂಥ ಜವಾಬ್ದಾರಿಯನ್ನು ಹೊತ್ಕೊಂಡವರು ಒಂದು ಪ್ರಿಯಾಂಕ್ ಖರ್ಗೆ ಅವರು, ಇನ್ನೊಂದು ಡಾಕ್ಟರ್ ಶರಣ್ ಪ್ರಕಾಶ್ ಅವರು, ಇಬ್ಬರೂ ಸಚಿವರು. ಯಾಕೆಂದರೆ ಇಬ್ಬರೂ ಸಚಿವರ ಜೊತೆಗೆ ಒಂದು ಪ್ರಿಯಾಂಕ್ ಖರ್ಗೆ ಅವರಿಗೆ ಇವರು ಮಾವ ಆಗಬೇಕು, ಇನ್ನೊಂದು ರಾಧಾಕೃಷ್ಣ ಅವರಿಗೆ ಆಪ್ತ ಸ್ನೇಹಿತ. ಹೀಗಾಗಿ ಅವ್ರನ್ನ ಗೆಲ್ಲಿಸ್ಕೊಂಡು ಬರುವಂಥ ಮಹತ್ವದ ಜವಾಬ್ದಾರಿ ಅವ್ರ ತಲೆ ಮೇಲಿದೆ. ಹೀಗಾಗಿ ಆ ನಿಟ್ಟಿನಲ್ಲಿ ಈಗಾಗಲೇ ಕಾಂಗ್ರೆಸ್ನವರು ಕೆಲಸ ಮಾಡಿ ಎಲ್ಲ ಶಾಸಕರು ಸಹ ಈ ಕಾಂಗ್ರೆಸ್ಸನ್ನು ಗೆಲ್ಲಿಸ್ಕೊಂಡು ಬರಬೇಕು ಅನ್ನೋ ನಿಟ್ಟಿನಲ್ಲಿ ಓಡಾಡ್ತಾ ಇದ್ದಾರೆ. ಹೀಗಾಗಿ ಈ ಒಂದಂತದಲ್ಲಿ ಈ ಸಲ ಪೈಪೋಟಿಯನ್ನು ನೋಡಿದಾಗ ನಾವು ಎಲ್ಲೋ ಒಂದು ಕಡೆ ಕಾಂಗ್ರೆಸ್ಸು ಮತ್ತು BJP ಸಮ ಪ್ರಮಾಣದ ಫೈಟನ್ನು ಕೊಡಬಹುದು. ಒಂಚೂರು ವೇರಿಯೇಷನ್ ಅಂದರೆ ಯಾಕಂದರೆ ಇನ್ನು ನಾಮಪತ್ರ ಸಲ್ಲಿಕೆ ಆಗಬೇಕು, ಕ್ಷೇತ್ರದ ಚಿತ್ರಣ ಫಿಕ್ಸ್ ಆಗಬೇಕು, ಆ ಥರದೊಂದಿಷ್ಟು ಲೆಕ್ಕಾಚಾರಗಳು, ಜಾತಿ ಲೆಕ್ಕಾಚಾರ ಎಲ್ಲವೂ ನಡೀತದೆ ಸರ್. ಅದ್ರ ಜೊತೆಗೆ ನಾವು ಈ ಬೇರೆ ಬೇರೆ ಕ್ಷೇತ್ರಗಳನ್ನು ನೋಡಿದಾಗ ಕಲ್ಯಾಣ ಕರ್ನಾಟಕದ್ದು ಕಾಂಗ್ರೆಸ್ ಅಚ್ಚರಿಯ ಕ್ಯಾಂಡಿಡೇಟ್ ರಾಯಚೂರಿಂದ ಹಾಕಿದ್ರು G. ಕುಮಾರ್ ನಾಯ್ಕ ಅವರು, ನಿವೃತ್ತ IAS ಅಧಿಕಾರಿ. ಹಿಂದೆ ಅವರು ರಾಯಚೂರಿನಲ್ಲಿ ಜಿಲ್ಲಾಧಿಕಾರಿಯಾಗಿ ಸೇವೆ ಸಲ್ಲಿಸಿದಂಥ ವ್ಯಕ್ತಿ. ಅವ್ರನ್ನ ಇವತ್ತು ಕಾಂಗ್ರೆಸ್ಸು ಕ್ಯಾಂಡಿಡೇಟ್ ಆಗಿ ಅವ್ರನ್ನ ಹಾಕಿದ್ದಾರೆ. ಅವ್ರನ್ನ ಒಂಥರ ಅಂದರೆ ಅಲ್ಲಿ ಕಾಂಗ್ರೆಸ್ಸಿನ BJPಯ ಕ್ಯಾಂಡಿಡೇಟನ್ನು ಘೋಷಣೆ ಆಗೋದ್ರ ಹೊತ್ತಿನಲ್ಲಿ ಕಾಂಗ್ರೆಸ್ ಎಂಬ ಹೊರಗಡೆ ವ್ಯಕ್ತಿಯನ್ನು ಒಂದು ಅಪಸ್ವರ ಕೇಳಿ ಬಂದರೂ ಸಹ ಕುಮಾರ್ ನಾಯ್ಕ ಅವರಿಗೆ ಒಂದು ಪ್ಲಸ್ ಪಾಯಿಂಟ್ ಏನು ಅಂತಂದರೆ ಅಲ್ಲಿ ಕಾಂಗ್ರೆಸ್ಸಿನ ಅಭ್ಯರ್ಥಿಯಾಗೋ ಜೊತೆಗೆ ಅವರು ಹಿಂದೆ ರಾಯಚೂರಿನಲ್ಲಿ ಜಿಲ್ಲಾಧಿಕಾರಿಯಾಗಿ ಸೇವೆ ಸಲ್ಲಿಸಿದ್ರಿಂದ ಇನ್ನೂ ಅವರು ಜನಮಾನಸದಲ್ಲಿ ಒಳ್ಳೆ ಹೆಸರಿದೆ, ಅದು ಅವ್ರಿಗೆ ಒಂದಿಷ್ಟು ಪ್ಲಸ್ ಆಗ್ಬೋದು. ಇನ್ನೊಂದೇನಂತಂದರೆ ನಾವು ಬೀದರಿಂದ ಲೆಕ್ಕ ಹಾಕಿದಾಗ ಬೀದರಲ್ಲಿ ಈಶ್ವರ್ ಖಂಡ್ರೆ ಅವರ ಪುತ್ರ ಸಾಗರ್ ಖಂಡ್ರೆ ಅವರಿಗೆ ಇವತ್ತು ಕಣದಲ್ಲಿದ್ದಾರೆ. ಅಂದರೆ ಒಬ್ಬ ಸಣ್ಣ 27 ವರ್ಷ ಅತಿ ಕರ್ನಾಟಕದ ಬೆಳಗಾವಿಯ ಮುಣಾಲ್ ಬಿಟ್ಟರೆ ನಂತರ ಅತಿ ಸಣ್ಣ ವಯಸ್ಸಿನ ಹುಡುಗ ಅಂತಂದರೆ ಯುವಕ ಅಂತಂದರೆ ಇವತ್ತು ಸಾಗರ್ ಖಂಡ್ರೆ. ಹೀಗಾಗಿ ಇವರಿಬ್ಬರು ಭಾಳ ಟಫ್ ಫೈಟ್. ಅಂದರೆ ಹೋಸಲ ಒಂದು ವೈರುಧ್ಯ ಏನು ಅಂತಂದರೆ ಭಾಳ ಹೋಸಲ ಈ ಭಗವಂತ ಖೂಬಾ ಅವರು ಈ ಈಶ್ವರ್ ಖಂಡ್ರೆ ವಿರುದ್ಧ ಗೆದ್ದಿದ್ರು. ಈಗ ಅವರು ಮಗನ ವಿರುದ್ಧ ಸೆಣಸಾಟ ಮಾಡುವಂಥ ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ. ಹೀಗಾಗಿ ಈ ಮಗನ ಸೇಡನ್ನು ಇವರು ತಗೊಳ್ಬಹುದಾ ಅಂದರೆ ಗೆಲ್ಲಬಹುದಾ ಅನ್ನೋದು ಒಂದು ಚರ್ಚೆ ಸ್ಟಾರ್ಟ್ ಆಗಿದೆ. ಈಗ ಒಂದು ಹಂತದಲ್ಲಿ ಬೀದರಲ್ಲಿ ಎರಡೂ ಸಮಬಲದಲ್ಲಿದ್ದಾರೆ, ಕಾಂಗ್ರೆಸ್ಸು ಮತ್ತು BJP ಸಮಬಲದಲ್ಲಿದ್ದಾರೆ. ಹಾಗಾದರೆ ಈಗಾಗಲೇ ಖೂಬಾ ಅವರು ಕೇಂದ್ರ ಸಚಿವರ ಕೆಲಸ ಮಾಡಿರೋದ್ರಿಂದ ಸಹಜವಾಗಿಯೇ ಒಂದಿಷ್ಟು ಈ ಪ್ರಚಾರ ಬೇಗನೆ ಆರಂಭ ಆಗಿರೋದ್ರಿಂದ ಅವರಿಗೆ ಒಂದಿಷ್ಟು ಇದೆ. ಒಂದು ಖೂಬಾ ಅವ್ರಿಗೆ ಚಾಲೆಂಜ್ ಏನು ಅಂತಂತಂದರೆ ಅಲ್ಲಿ ಅವರಿಗೆ ಹೆಚ್ಚು ಕಡಿಮೆ 9 ರಿಂದ 10 ಜನ ಆಕಾಂಕ್ಷಿಗಳು ಬೀದರ್ದಿಂದ ಹುಟ್ಕೊಂಡಿದ್ರು ಈ ಸಲ ಬೇರೆ ಬೇರೆ ಅವರ ಪಕ್ಷದಲ್ಲಿ. ಆಮೇಲೆ ಒಬ್ಬರಿಬ್ಬರು ಶಾಸಕರು ಸಹ ಬಹಿರಂಗವಾಗಿಯೇ ಧ್ವನಿ ಎತ್ತಿದ್ರು, ಯಾರಿಗೆ ಖೂಬಾ ಅವರಿಗೆ ಟಿಕೆಟ್ ಕೊಡಬಾರ್ದು ಅಂತೇಳಿ. ಈ BJP ರಾಜ್ಯಾಧ್ಯಕ್ಷರಿಗೆ ದೀರ್ಘದಂಡ ನಮಸ್ಕಾರ ಹಾಕಿ ಮನವಿ ಪತ್ರ ಕೊಟ್ಟಂಥ ಶಾಸಕರು ಸಹ ಅವತ್ತು ಆ ವೇದಿಕೆಯಲ್ಲಿ ಖೂಬಾ ಅವರು ಸಹ ಇದ್ದರು. ಅಂದರೆ ಈ ಎಲ್ಲ ಒಂದಿಷ್ಟು ಸಮಸ್ಯೆಗಳನ್ನು ಒಂದಿಷ್ಟು ತಮ್ಮದೇ ಆದ ಪಕ್ಷದ ಶಾಸಕರ ಮತ್ತು ಕೆಲ ಮುಖಂಡರ ಅಸಮಾಧಾನ ಇದೆ, ಅದನ್ನೆಲ್ಲವನ್ನು ತಣಿಸಿಕೊಂಡು
ಕೂಬಾ ಅವರು ಎಲೆಕ್ಷನ್ನ ಫೇಸ್ ಮಾಡಲಿಕ್ಕೆ ರೆಡಿ ಆಗಬೇಕಾಗಿದೆ. ಹೀಗಾಗಿ ಕೂಬಾ ಅವರಿಗೆ ಈ ಎಲೆಕ್ಷನ್ ಹೋದ ಸಲದಷ್ಟು ಸರಳವಾಗಿರ್ಲಿಕ್ಕಿಲ್ಲೇನೋ ಅಂತ ನನಗೆ ಅನಿಸ್ತದೆ ಸರ್. ಓಕೆ ಓಕೆ ಓಕೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.